ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆ ಹಲವು ಗೊಂದಲ ಮತ್ತು ವಿರೋಧದ ನಡುವೆ ಆರಂಭ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಕ್ಕಲಿಗ ಸ್ವಾಮೀಜಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಬೆಂಗಳೂರಿನಲ್ಲಿ ಸಮೀಕ್ಷೆಯಲ್ಲಿ ಎಷ್ಟು ಮಾಹಿತಿಯನ್ನು ಕೊಡಬೇಕೋ ಅಷ್ಟೇ ಕೊಡಿ ಅಂತ ಹೇಳಿ ಸಮಾಜಕ್ಕೆ ಮತ್ತೊಮ್ಮೆ ಮೆಸೇಜ್ ಕೊಟ್ಟಿದ್ದಾರೆ. ಸಮೀಕ್ಷೆಯಲ್ಲಿ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕು ಅಂತೇನೂ ಇಲ್ಲ. ಸಮೀಕ್ಷೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗೋಣ ಅಂಥೇಳಿ ನಂಜಾವಧೂತ ಸ್ವಾಮೀಜಿಗಳು ಹೇಳಿದ್ದಾರೆ. ಉದ್ಯೋಗ ಅನ್ನುವಂತಹ ಕಾಲಂನಲ್ಲಿ ವ್ಯವಸಾಯ ಅಂತ ಬರೆಸಬೇಕು, ಅನ್ಯಾಯವಾಗುವುದಕ್ಕೆ ನಮ್ಮ ಸಮುದಾಯದ ಸ್ವಾಮೀಜಿಗಳು ಬಿಡಲ್ಲ ಅಂತ ಕೂಡ ಬೆಂಗಳೂರಿನಲ್ಲಿ ನಡೆದ ಒಕ್ಕಲಿಗ ಸ್ವಾಮೀಜಿಗಳ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿರುವಂಥದ್ದು. ರಾಜ್ಯದಲ್ಲಿ ನಡೀತಾ ಇರುವ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ವಿಚಾರಕ್ಕೆ ಒಕ್ಕಲಿಗ ಸ್ವಾಮೀಜಿಗಳ ಸುದ್ದಿಗೋಷ್ಠಿಯಲ್ಲಿ ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪಿಸಲಾಗಿದೆ. ಸರ್ಕಾರ ಏನಾದ್ರು ನಮ್ಮ ಮೀಸಲಾತಿನೋ ಅಥವಾ ಸೌಲಭ್ಯನೋ ಏನು ಕಿತ್ತಾಕತ್ತಾ ಇಲ್ಲ. ಅದರಿಂದ ಇದು ನಮ್ಮ ಹಕ್ಕು, ನಾವು ಎಷ್ಟು ಕೊಡ್ತೇವೆ ಅಷ್ಟು ಬರ್ಕೊಂಡು ಹೋಗ್ಬೇಕು ಅಷ್ಟೇನೆ. ಆದರೂ ಕೆಲವರು ಗೊಂದಲ ಮಾಡಿದ್ದಾರೆ. ಮೊನ್ನೆ ನಮ್ಮ ಮಠಕ್ಕೆ ಹೋಗಿದ್ದಾರೆ, ಅಲ್ಲಿ ಕೇಳಿದ್ದಾರೆ ಎಷ್ಟು ಏನೋ ಒಂದೇನೋ ಒಂದು ಆಧಾರ್ ನಂಬರ್ ಹೇಳಿದ್ದಾರೆ. ಆಧಾರ್ ನಂಬರ್ ಹೇಳಿದ ತಕ್ಷಣ ಎಲ್ಲ ಆಗೋಯ್ತು ಸರ್ವೆ. ಸರ್ಕಾರ ಏನಾದ್ರು ನಮ್ಮ ಮೀಸಲಾತಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮೊದಲಿನಿಂದಲೂ ಕೂಡ ಇರುವಂತಹ ಗೊಂದಲಗಳನ್ನು ಬಗೆಹರಿಸುವಂತಹ ಕೆಲಸವನ್ನು ಹಿಂದುಳಿದ ವರ್ಗಗಳ ಆಯೋಗ ಮಾಡಿತ್ತು. ತದನಂತರ ಒಕ್ಕಲಿಗ ನಾಯಕರುಗಳು ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆಯನ್ನು ಕೂಡ ನಡೆಸಿ ಒಂದು ತೀರ್ಮಾನಕ್ಕೂ ಕೂಡ ಬಂದಿದ್ರು. ಇವತ್ತಿನ ಸುದ್ದಿಗೋಷ್ಠಿಯ ಉದ್ದೇಶ ಏನಾಗಿತ್ತು, ಶ್ರೀಗಳು ಕೊಟ್ಟಂತಹ ಕರೆ ಏನಾಗಿತ್ತು ಅಂತ? ಪ್ರೇಮ್, ಇವತ್ತು ಜಾತಿ ಗಣತಿಯ ಬಗ್ಗೆ ಎಸ್ಪೆಷಲಿ ಬೆಂಗಳೂರು ನಗರದಲ್ಲಿ ಜಾತಿ ಗಣತಿ ಯಾವ ರೀತಿ ನಮೂದು ಮಾಡಬೇಕು, ತಮ್ಮ ಜನಾಂಗಕ್ಕೆ ಏನು ಸಂದೇಶ ಕೊಡಬೇಕು ಅನ್ನುವಂಥದ್ದನ್ನು ಸ್ವಾಮೀಜಿಯವರು ಇವತ್ತು ಇಂಟರ್ನಲ್ ಆಗಿ ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲಿ ಅಂದರೆ ಯಾವ ಮಾಹಿತಿಗಳನ್ನು ನೀಡಬೇಕು, ಯಾವ ಮಾಹಿತಿಗಳನ್ನು ಕೆಲವೊಂದು ಈಗಾಗಲೇ ಹೈಕೋರ್ಟ್ ಕೂಡ ಸ್ಪಷ್ಟಪಡಿಸಿದೆ, ಸಮೀಕ್ಷೆಗೆ ಯಾರು ಕೂಡ ಒತ್ತಡ ಹಾಕುವಂಗಿಲ್ಲ, ಸ್ವಯಂ ಪ್ರೇರಿತರಾಗಿ ಜನ ಮಾಹಿತಿ ಕೊಟ್ಟರೆ ತೆಗೆದುಕೊಳ್ಬೇಕು ಅಂತ. ಅದನ್ನೇ ಪುನರುಚ್ಚಾರವನ್ನು ಸ್ವಾಮೀಜಿಯವರು ಮಾಡಿದ್ದಾರೆ. ಅಂದರೆ ಎಲ್ಲದಕ್ಕೂ ಉತ್ತರ ಕೊಡುವಂತಹ ಅವಶ್ಯಕತೆ ಇಲ್ಲ, ನಿಮಗೆ ಯಾವುದು ಬೇಕು ಅದನ್ನಷ್ಟೇ ಆನ್ಸರ್ ಮಾಡಿ ಅನ್ನುವಂತಹದ್ದನ್ನ ಹೇಳಿದ್ದಾರೆ. ಯಾಕಂದ್ರೆ ಆರ್ಥಿಕ ಸಮೀಕ್ಷೆ ಆಗಿರೋದ್ರಿಂದ, ಆರ್ಥಿಕ ಪರಿಸ್ಥಿತಿಯೂ ಕೂಡ ಇದರಲ್ಲಿ ಉಲ್ಲೇಖ ಆಗಿರೋದ್ರಿಂದ ಮೀಸಲಾತಿಗೂ ಕೂಡ ಏನಾದರೂ ತೊಂದರೆ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಮಾತನ್ನ ಹೇಳಿರ್ತಾರೆ. ಸೊ ಪ್ರಮುಖವಾಗಿ ವ್ಯವಸಾಯ ಅಂದ್ರೆ ಅವರ ವೃತ್ತಿಯ ಬಗ್ಗೆ ಪ್ರಶ್ನೆಯನ್ನ ಕೇಳಿರ್ತಾರೆ. ಸೊ ಸಾಮಾನ್ಯವಾಗಿ ಅದಕ್ಕೆ ವ್ಯವಸಾಯ ಅನ್ನುವಂಥದ್ದನ್ನೇ ಉತ್ತರ ಕೊಡಿ, ಯಾಕಂದ್ರೆ ಒಕ್ಕಲಿಗರು ಅದನ್ನ ವ್ಯವಸಾಯವನ್ನೇ ಪ್ರಮುಖ ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಉತ್ತರವನ್ನೇ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಒಕ್ಕಲಿಗ ಸಂಘದವರು ಕೂಡ ಯಾವೆಲ್ಲ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದನ್ನ ಪುಟ್ಟದಾಗಿ ಒಂದು ಟಿಪ್ಪಣಿಯನ್ನ ಕೂಡ ಮಾಡಿಕೊಂಡು ಅದನ್ನ ತಮ್ಮ ಜನಾಂಗದವರಿಗೆ ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಜಿಲ್ಲೆಗಳಲ್ಲಿ ಬಹುತೇಕ ಸಮೀಕ್ಷೆ ಅಂತಿಮಗೊಂಡಿದೆ. ಆದರೆ ಬೆಂಗಳೂರಿನಲ್ಲಿ ಈಗಷ್ಟೇ ಆರಂಭವಾಗಿರೋದ್ರಿಂದ ಇನ್ನೂ 5 ದಿನಗಳ ಕಾಲ ಸತತವಾಗಿ ಇರೋದ್ರಿಂದ ಈ ರೀತಿಯಾಗಿ ತಮ್ಮ ಜನಾಂಗಕ್ಕೆ ಸಂದೇಶವನ್ನ ಕೊಡೋದಕ್ಕೆ ಮಾಡ್ತಾ ಇದ್ದಾರೆ. ಜೊತೆಗೆ ಶ್ರೀಗಳು ಹೇಳ್ತಾ ಇರುವಂತದ್ದು, ಈಗ ಸಿದ್ದರಾಮಯ್ಯನವರು ಕೂಡ ಅವರ ಜನಾಂಗಕ್ಕೆ ಒಂದು ಕರೆಯನ್ನ ಕೊಟ್ಟಿದ್ದಾರೆ, ನೀವು ಏನು ಉದ್ಯೋಗ ಮಾಡ್ಕೊಂಡಿದ್ದೀರಾ ಅಂದ್ರೆ ಕುರಿ ಮೇಯಿಸೋದಾಗಿ ಹೇಳಿ ಅಂತ. ಸೊ ಅದೇ ರೀತಿ ತಮ್ಮ ಜನಾಂಗಕ್ಕೂ ಕೂಡ ನಾವು ಈ ಸಂದೇಶವನ್ನ ಕೊಡ್ತೀವಿ, ಏನು ಉದ್ಯೋಗ ಅಂತಂದ್ರೆ ಬೇಸಾಯ ಅನ್ನುವಂಥದ್ದನ್ನ ಅಷ್ಟೇ ಬರೀರಿ ಅನ್ನುವಂಥದ್ದು. ಸೊ ಹಾಗಾಗಿ ತಮ್ಮ ಸಮುದಾಯದವರಿಗೆ ಒಂದು ಸಂದೇಶವನ್ನ ಕೊಡೋದಕ್ಕೆ ಇವತ್ತು ಸಭೆಯನ್ನ ನಡೆಸಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.